Hi all, welcome to YouTube channel Study Karnataka. Today we have posted a poll in YouTube as well as Telegram channel and most of them have requested for daily current affairs. ಬಹಳಷ್ಟು ಜನ ಡೈಲಿ ಕರೆಂಟ್ ಅಫೇರ್ಸ್ ಅನ್ನು ಮಾಡಿ ಎಂದು ವೋಟ್ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತಿನಿಂದ ಡೈಲಿ ಕರೆಂಟ್ ಅಫೇರ್ಸ್ ಅನ್ನು ಮಾಡಲಾಗುವುದು. ಈ ವಿಡಿಯೋದಲ್ಲಿ ನಾವು 26 ಹಾಗೂ 27 ಜುಲೈ 2024ರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಇಲ್ಲಿ ನಿಮಗೆ ಹ್ಯೂಜ್ ಬರ್ಡನ್ ಆಗುವ ರೀತಿಯಾದ ಕ್ವಶನ್ ಇರೋದಿಲ್ಲ. ಕೇವಲ ಸಿಂಗಲ್ ಲೈನ್ ಕ್ವಶನ್ ಇರುತ್ತೆ. ಎಕ್ಸಾಮಿನೇಷನಲ್ಲಿ ಶೂರ್ ಶಾರ್ಟ್ ಆಗಿ ಬರ್ತಕ್ಕಂಥ ಕ್ವಶನ್ಗಳನ್ನು ಮಾತ್ರ ಚೂಸ್ ಮಾಡ್ತಾ ಇದ್ದೀನಿ. ದ ಹಿಂದೂ ಪೇಪರ್, ಇಂಡಿಯನ್ ಎಕ್ಸ್ಪ್ರೆಸ್ ಹಾಗೂ PIB ಇಲ್ಲಿಂದ ಈ ಕ್ವಶನ್ಗಳನ್ನು ಪಿಕ್ ಮಾಡ್ತಾ ಇದ್ದೀನಿ. ಇದು ವಿಡಿಯೋ ಬಂದು ಇಂಗ್ಲೀಷ್ ಹಾಗೂ ಕನ್ನಡದಲ್ಲಿರುತ್ತೆ. ಕೇವಲ 10 ರಿಂದ 11 ಕ್ವಶನ್ ಡೈಲಿ ಇರುತ್ತೆ. ನೀವು ಡೈಲಿ ಫಾಲೋ ಮಾಡಿದ್ದಲ್ಲಿ ಒಂದು ತಿಂಗಳಿಗೆ ನಿಮಗೆ 300 ಕ್ವಶನ್ ಆಗುತ್ತೆ. 300 ಕ್ವಶನಲ್ಲಿ ಶೂರ್ ಶಾರ್ಟ್ ಆಗಿ ನಿಮ್ಮ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗೋ ಕ್ವಶನ್ಗಳೇ ಇರುತ್ತೆ. ರೈಟ್, ಇದು ಮೊದಲನೇ ವಿಡಿಯೋ ಆಗಿದ್ದು. ಯಾವುದಾದ್ರೂ ಏನಾದರೂ ಫೀಡ್ಬ್ಯಾಕ್ ಇದ್ದಲ್ಲಿ ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ, ಅದನ್ನು ಮುಂದಿನ ವಿಡಿಯೋಗಳಲ್ಲಿ ಇಂಪ್ರೂವ್ ಮಾಡೋಣ. ಫಸ್ಟ್ ಕ್ವಶನ್, ವಿಚ್ ಸ್ಟೇಟ್ ರೀಸೆಂಟ್ಲಿ ಲಾಂಚ್ಡ್ ದಿ ಮುಖ್ಯಮಂತ್ರಿ ಕೃಷಿ ಆಶೀರ್ವಾದ್ ಯೋಜನಾ ಟು ಪ್ರೊವೈಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದಿ ಫಾರ್ಮರ್ಸ್? ಅಂದರೆ ರೈತರಿಗೆ ಆರ್ಥಿಕ ನೆರವು ನೀಡಲು ಯಾವ ರಾಜ್ಯವು ಇತ್ತೀಚೆಗೆ ಮುಖ್ಯಮಂತ್ರಿ ಕೃಷಿ ಆಶೀರ್ವಾದ ಯೋಜನೆಯನ್ನು ಪ್ರಾರಂಭಿಸಿದೆ? ಇದರ ಉತ್ತರ ಬಂದು ಜಾರ್ಖಂಡ್. ರೈಟ್, ಜಾರ್ಖಂಡ್ ರಾಜ್ಯವು ಮುಖ್ಯಮಂತ್ರಿ ಕೃಷಿ ಆಶೀರ್ವಾದ ಯೋಜನೆಯನ್ನು ಪ್ರಾರಂಭಿಸಿದೆ. ನೆಕ್ಸ್ಟ್ ಕ್ವಶನ್, ಎಕನಾಮಿಕ್ ಕೇಸ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ದಿ ವೆಲ್ ಬೀಯಿಂಗ್ ಆಫ್ ಅಡೋಲ್ಸೆಂಟ್ ಇನ್ ಇಂಡಿಯಾ ರಿಪೋರ್ಟ್ ಇಸ್ ರಿಲೀಸ್ಡ್ ಬೈ? ಭಾರತದಲ್ಲಿ ಹದಿಹರೆಯದವರ ಯೋಗಕ್ಷೇಮದಲ್ಲಿ ಹೂಡಿಕೆಗಾಗಿ ಆರ್ಥಿಕ ಪ್ರಕರಣ ಎಂಬ ವರದಿಯನ್ನು ಯಾವ ಆರ್ಗನೈಸೇಷನ್ ರಿಲೀಸ್ ಮಾಡಲಾಗಿದೆ? ಇದು ಒಂದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಈ ವರದಿಯನ್ನು ಬಿಡುಗಡೆ ಮಾಡಿದೆ. ನೆಕ್ಸ್ಟ್ ಕ್ವಶನ್, ಮೈನ್ಸ್ ಆ್ಯಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆರ್ MMDRA ಆ್ಯಕ್ಟ್ ಇಯರ್ ಆಫ್ ಎನಾಕ್ಟ್ಮೆಂಟ್, ಅಂದರೆ MMDRA ಗಣಿಗಳು ಮತ್ತು ಖನಿಜಗಳು ಅಭಿವೃದ್ಧಿ ಮತ್ತು ನಿಯಂತ್ರಣ ಅಥವಾ MMDRA ಯಾವ ವರ್ಷದಂದು ಬಂದಿದೆ ಎಂದು ಕೇಳಿದ್ದಾರೆ. ಇದು ನ್ಯೂಸ್ನಲ್ಲಿದೆ, ಯಾಕಂದರೆ ಸುಪ್ರೀಂ ಕೋರ್ಟು ಇದರ ಮೇಲೆ ನಿನ್ನೆ ಒಂದು ವರ್ಡಿಕ್ಟನ್ನು ನೀಡಿದೆ. ಅದೇನು ಹೇಳಿದೆ ಅಂದರೆ ಸ್ಟೇಟ್ಗಳು ಕೂಡ ಈ ಆ್ಯಕ್ಟಿನ ಮುಖಾಂತರ ಮೈನ್ಸ್ ಅಥವಾ ಮಿನರಲ್ಸ್ ಮೇಲೆ ಟ್ಯಾಕ್ಸನ್ನು ಹೂಡಬಹುದು. ಇದು ಒಂದು 1957ರಂದು ಈ ಕಾಯ್ದೆ ಬಂದಿದೆ. ನೆಕ್ಸ್ಟ್ ಕ್ವಶನ್, ಯೂನಿಯನ್ ಬಜೆಟ್ 2024-25 ಪ್ರಪೋಸಸ್ ಟು ಸೆಟ್ ಅಪ್ ವೆಂಚೂರ್ ಕ್ಯಾಪಿಟಲ್ ಫಂಡ್ ಫಾರ್ ಸ್ಪೇಸ್ ಎಕನಾಮಿ. ವಾಟ್ ಈಸ್ ದಿ ಕಾರ್ಪಸ್ ಆಫ್ ದಟ್ ಫಂಡ್? ಅಂದರೆ ಯೂನಿಯನ್ ಬಜೆಟ್ 2024-25 ಬಾಹ್ಯಾಕಾಶ ಆರ್ಥಿಕೆಗಾಗಿ ಸಾಹಸೋದ್ಯಮ ಬಂಡವಾಳ ನಿಧಿಯನ್ನು ಸ್ಥಾಪಿಸಲು ಪ್ರಸ್ತಾಪಿಸುತ್ತಿದೆ. ಆ ನಿಧಿಯ ಕಾರ್ಪಸ್ ಅಂದರೆ ಟೋಟಲ್ ಮೊತ್ತ ಎಷ್ಟಾಗಿದೆ? ರೈಟ್, ಇದು ನೋಡಿ, ಈ ಕ್ವಶನ್ ಬರ್ತಕ್ಕಂಥ ತುಂಬಾ ಚಾನ್ಸ್ ಇದೆ. ದಯಮಾಡಿ ಇದನ್ನು ಸ್ಟಾರ್ ಮಾರ್ಕ್ ಹಾಕೊಂಡು ಇಟ್ಕೊಳ್ಳಿ. ಇದರ ಮೊತ್ತ ಬಂದು 1,000 ಕೋಟಿ. ನೆಕ್ಸ್ಟ್ ಕ್ವಶನ್, ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಫಾರ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ರಿಸರ್ಚ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ 1,600 ಟನ್ಸ್ ಆಫ್ ಲಿಥಿಯಂ ರಿಸೋರ್ಸ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ? ಅನ್ವೇಷಣೆ ಮತ್ತು ಸಂಶೋಧನೆಗಾಗಿ ಪರಿಣಾಮ ಖನಿಜಗಳ ನಿರ್ದೇಶನಾಲಯವು ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ 1,600 ಟನ್ ಲಿಥಿಯಂ ಸಂಪನ್ಮೂಲವನ್ನು ಸ್ಥಾಪಿಸಿದೆ ಅಥವಾ ಅದನ್ನು ಸಂಶೋಧನೆ ಮಾಡಿದೆ? ಇದು ಒಂದು ಮಂಡ್ಯ ಮತ್ತು ಯಾದಗಿರಿ ಡಿಸ್ಟಿಕ್. ಈ ಕ್ವಶನ್ ಕರ್ನಾಟಕದ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ದಯಮಾಡಿ ಇದನ್ನು ಮಾರ್ಕ್ ಮಾಡಿದ್ಕೊಂಡು, ಯಾಕಂದರೆ ಎಕ್ಸಾಮಿನೇಷನ್ಗೆ ಬಂದೇ ಬರುತ್ತೆ. ಮಂಡ್ಯ ಹಾಗೂ ಯಾದಗಿರಿ ಡಿಸ್ಟಿಕ್. ನೆಕ್ಸ್ಟ್ ಕ್ವಶನ್, ವಿಚ್ ಆರ್ಗನೈಸೇಷನ್ ರಿಲೀಸ್ಡ್ ಸ್ಪೋರ್ಟ್ಸ್ ಆ್ಯಂಡ್ ಜೆಂಡರ್ ಇಕ್ವಾಲಿಟಿ ಗೇಮ್ ಪ್ಲ್ಯಾನ್? ಕ್ರೀಡೆ ಮತ್ತು ಲಿಂಗ ಸಮಾನತೆಯ ಆಟದ ಯೋಜನೆಯನ್ನು, ಈ ಒಂದು ವರದಿಯನ್ನು ಅಥವಾ ಯೋಜನೆಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ರೈಟ್, ಇದರ ಉತ್ತರ ಬಂದು ಯುನೆಸ್ಕೋ. ಯುನೆಸ್ಕೋ ಯಾವ ವರ್ಷದಂದು ಸ್ಥಾಪನೆ ಆಯಿತು ಹಾಗೂ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ವಿಚ್ ಕಂಟ್ರಿ ಲಾಂಚ್ಡ್ ಕ್ಲೈಮೇಟ್ ಫೈನಾನ್ಸ್ ಆ್ಯಕ್ಷನ್ ಫಂಡ್? ಅಂದರೆ ಯಾವ ದೇಶವು ಕ್ಲೈಮೇಟ್ ಫೈನಾನ್ಸ್ ಆ್ಯಕ್ಷನ್ ಫಂಡನ್ನು ಪ್ರಾರಂಭಿಸಿದೆ? ಈ ಕ್ವಶನ್ ಎನ್ವಿರಾನ್ಮೆಂಟ್ಗೆ ಸಂಬಂಧವಿದೆ, ಹೀಗಾಗಿ ಕ್ವಶನ್ ಬರ್ತಕ್ಕಂಥ ಚಾನ್ಸ್ ತುಂಬಾ ಇದೆ. ದಯಮಾಡಿ ಇದನ್ನು ಒಂಚೂರು ನೆನಪಿಟ್ಕೊಳ್ಳಿ. ದ ಆನ್ಸರ್ ಈಸ್ ಅಜರ್ಬೈಜಾನ್. ನೆಕ್ಸ್ಟ್, ತ್ರಿಪುಟ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಆರ್? ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತ್ರಿಪುಟ್ ಇದು ಏನಾಗಿದೆ? ಇದು ಒಂದು ಕ್ಲಾಸ್ ಫ್ರಿಗೇಟ್ ಆಗಿದೆ. ಇದೊಂದು ಫ್ರಿಗೇಟ್ ಅಂದರೆ ಇದೊಂದು ಯುದ್ಧಕ್ಕಾಗಿ ಯೂಸ್ ಮಾಡ್ತಕ್ಕಂಥ ಒಂದು ದೋಣಿ ಅಥವಾ ಹಡಗಾಗಿರುತ್ತೆ. ಇದರ ಇಮೇಜ್ ಬಂದು ನೋಡಿ, ಈ ರೀತಿಯಾಗಿರುತ್ತೆ. ಇದು ಶತ್ರು ಮೇಲ್ಮೈ ಹಡಗುಗಳು, ಜಲಾಂತರ್ಗಾಮಿ ನೌಕೆಗಳು ಮತ್ತು ವಿಮಾನಗಳ ವಿರುದ್ಧ ಕಾರ್ಯಾಚರಣೆಗಾಗಿ ಈ ಹಡಗುಗಳನ್ನು ವಿನ್ಯಾಸ ಮಾಡಲಾಗಿದೆ. ಇದು ಇಂಡಿಜಿನಿಯಸ್ ಆಗಿ ಇಂಡಿಯಾದಲ್ಲಿನೇ ಬಿಲ್ಡ್ ಆಗ್ತಾ ಇದೆ. ಸೊ ಡಿಫೆನ್ಸ್ಗೆ ರಿಲೇಟೆಡ್ ಇರ್ತಕ್ಕಂಥ ಒಂದು ಕ್ವಶನ್ ಆಗಿರೋದ್ರಿಂದ ಈ ಕ್ವಶನ್ ಬಂದೇ ಬರುತ್ತೆ. SIMS ಇಸ್ ಎ ಪೋರ್ಟಲ್ ಲಾಂಚ್ಡ್ ಬೈ ವಿಚ್ ಮಿನಿಸ್ಟ್ರಿ? SIMS ಯಾವ ಸಚಿವಾಲಯದಿಂದ ಪ್ರಾರಂಭಿಸಲಾದ ಒಂದು ಪೋರ್ಟಲ್ ಆಗಿದೆ? ಇದು ಒಂದು ಮಿನಿಸ್ಟ್ರಿ ಆಫ್ ಸ್ಟೀಲ್ದವರು ಈ SIMS ಪೋರ್ಟಲನ್ನು ಲಾಂಚ್ ಮಾಡಿದ್ದಾರೆ. SIMSನ ವಿಸ್ತೀರ್ಣ
ಫುಲ್ ಫಾರ್ಮ್ ಅಂದರೆ ಫುಲ್ ಫಾರ್ಮ್ ಏನಾಗಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಇದರ PDF ಬೇಕು, ಇದರ PDF-ಅನ್ನು ಈ ಕ್ಲಾಸ್ ಆದಮೇಲೆ ಟೆಲಿಗ್ರಾಮ್ನಲ್ಲಿ ಹಾಕಿರ್ತೇನೆ. ಯಾರಿಗೆಲ್ಲ ಬೇಕು ನೀವು ಟೆಲಿಗ್ರಾಮನ್ನು ಜಾಯಿನ್ ಮಾಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿ ನೀವು PDF-ಅನ್ನು ತೊಗೋಬೋದು. ನೆಕ್ಸ್ಟ್ ಕ್ವಶನ್, 21st ಎಡಿಷನ್ ಆಫ್ ಮಲ್ಟಿನ್ಯಾಷನಲ್ ಮಿಲಿಟರಿ ಎಕ್ಸಸೈಸ್ ದಟ್ ಈಸ್ ಎಕ್ಸಸೈಸ್ ಕಾನ್ಕ್ವೆಸ್ಟ್ ಇನ್ ವಿಚ್ ಲೊಕೇಶನ್ ಇಟ್ ಈಸ್ ಹೆಲ್ಡ್. ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮದ 21ನೇ ಆವೃತ್ತಿ ಎಕ್ಸಸೈಸ್ ಆದ ಕಾನ್ಕ್ವೆಸ್ಟ್ ಯಾವ ಸ್ಥಳದಲ್ಲಿ ನಡೆಯುತ್ತಿದೆ? ಇದು ಬಂದು ಉಲನ್ ಬತೋರಾ ಮಂಗೋಲಿಯಾ ಈ ಸ್ಥಾನದಲ್ಲಿ ಅಥವಾ ಈ ಜಾಗದಲ್ಲಿ ಈ ಒಂದು 21ನೇ ಆವೃತ್ತಿಯ ಎಕ್ಸಸೈಸ್ ಕಾನ್ಕ್ವೆಸ್ಟ್ ನಡೀತಾ ಇದೆ. ಇದು ಮೊದಲನೇ ವಿಡಿಯೋ ಆಗಿದ್ದು, ಈ ರೀತಿಯಾಗಿ ಡೈಲಿ ವಿಡಿಯೋ ನಿಮಗೆ ಬೇಕಾಗಿದ್ದಲ್ಲಿ ಕೇವಲ 5 ರಿಂದ 6 ನಿಮಿಷದಲ್ಲಿ ಇಡೀ ದಿನ ಕರೆಂಟ್ ಅಫೇರ್ಸ್, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಕವರ್ ಮಾಡಲಾಗುತ್ತೆ. ಮತ್ತು ಏನಾದರೂ ಫೀಡ್ಬ್ಯಾಕ್ ಇದ್ದಲ್ಲಿ ದಯಮಾಡಿ ಅದನ್ನು ನೀವು ತಿಳಿಸ್ಬೋದು. ಹಾಗೂ ಯಾರಿಗೆಲ್ಲ ವೆಲ್ಫೇರ್ ಆಫೀಸರಿನ KPSC ನಡೆಸ್ತಕ್ಕಂಥ ವೆಲ್ಫೇರ್ ಆಫೀಸರ್ನ PDF ಬೇಕಾಗಿದ್ದಲ್ಲಿ ಅದಕ್ಕೆ ಈಗಾಗಲೇ ಒಂದು ಅರ್ಧ PDF ರೆಡಿ ಆಗಿದೆ. ಯಾರಿಗೆಲ್ಲ ಅರ್ಜೆಂಟ್ ಇದ್ದಲ್ಲಿ ನೀವು ಆ PDF-ಅನ್ನು ತೊಗೋಬೋದು. 99 ರೂಪೀಸ್ ಕಾಸ್ಟ್ ಇಡಲಾಗಿದೆ. ಈಗ ನೀವು ಪೇಮೆಂಟ್ ಮಾಡಿದ್ದಲ್ಲಿ ನಿಮಗೆ ಮೊದಲ ಅರ್ಧ PDF-ಅನ್ನು ಶೇರ್ ಮಾಡ್ತೀನಿ. ಅದಾದಮೇಲೆ ಕಂಪ್ಲೀಟ್ ಬುಕ್ ರೆಡಿ ಆದಮೇಲೆ ಆ PDF-ಅನ್ನು ಕೂಡ ಶೇರ್ ಮಾಡಲಾಗುವುದು. ನೀವು ಪೇಮೆಂಟ್ ಮಾಡ್ತಕ್ಕಂಥ ನಂಬರ್ ಬಂದು ಪೇಟಿಎಮ್ನಲ್ಲಿ 9481428256 ಈ ನಂಬರ್ಗೆ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ, ನಿಮಗೆ PDF-ಅನ್ನು ಶೇರ್ ಮಾಡಲಾಗುವುದು. ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಒಂಚೂರು ಹೆಲ್ಪ್ ಆಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಬಾಯ್.